ನಲ್ಮೆಯ ಎಲ್ಲ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಂದಿನ ಅವಧಿಯಲ್ಲಿ ನಾವು ಅಧ್ಯಾಯ 7 ನಿರ್ದೇಶಾಂಕ ರೇಖಾಗಣಿತ ಪಾರ್ಟ್ ಫಸ್ಟ್ ಅಲ್ಲಿ ನಾವು ಕೆಲವು ಸೂತ್ರಗಳನ್ನು ಕಲಿತೇವೆ. ಹಾಗೆಯೇ ನಮ್ಮ ಗ್ರಾಫ್ಗೆ ಸಂಬಂಧಪಟ್ಟಂತಹ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷಕ್ಕೆ ಸಂಬಂಧಪಟ್ಟಂತಹ ಮೂಲ ಪದಗಳ ವ್ಯಾಖ್ಯಾನಗಳನ್ನು ತಿಳ್ಕೊಂಡ್ವಿ. ಹಾಗೆಯೇ ಮೂಲ ಬಿಂದು ಅಂದರೆ ಏನು ಅಂತ ಹೇಳಿ ತಿಳ್ಕೊಂಡ್ವಿ. ಹಾಗೆಯೇ ಈ ಮೂಲ ಬಿಂದುಗಳನ್ನು ನಾವು ನಿರ್ದೇಶಾಂಕಗಳನ್ನು ಯಾವ ರೀತಿಯಾಗಿ ಬರಿತೇವೆ, ಎಕ್ಸ್ ಅಕ್ಷ ಮೇಲೆಯನ್ನು ತೆಗೆದುಕೊಂಡಾಗ ವೈ ಅಕ್ಷ 0 ಆದಾಗ ಏನಾಗಿರುತ್ತೆ. ಸೊ ಈ ಎಲ್ಲ ಅಂಶಗಳ ಬಗ್ಗೆ ನಾವು ಇಂದಿನ ಅವಧಿಯಲ್ಲಿ ಅಂದರೆ ಪಾರ್ಟ್ ಫಸ್ಟ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋದ್ವಿ ವಿದ್ಯಾರ್ಥಿಗಳೇ. ಹಾಗಾದರೆ ಈಗ ನಾವು ಇದೇ ಪಾಠದ ನಿರ್ದೇಶಾಂಕ ರೇಖಾಗಣಿತದ ಪಾರ್ಟ್ ಸೆಕೆಂಡ್ಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಮುಖ್ಯವಾಗಿ ಡಿಸ್ಕಸ್ ಮಾಡುವಂತಹ ಟಾಪಿಕ್ ಏನಪ್ಪ ಅಂದರೆ ಅಭ್ಯಾಸದ ಲೆಕ್ಕ. ಹಾಗಾಗಿ ಎಕ್ಸಸೈಸ್ 7.1 ಅನ್ನು ಇಲ್ಲಿ ನಾವು ನೋಡ್ತಾ ಹೋಗೋಣ. ಅದರಲ್ಲಿ ಫಸ್ಟ್ ಮೇನನ್ನು ತೆಗೆದುಕೊಂಡ್ರೆ ಕೆಳಗಿನ ಬಿಂದುಗಳ ಜೋಡಿಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಇಲ್ಲಿ ನಮಗೆ ಕೆಲವು ಬಿಂದುಗಳನ್ನು ಕೊಟ್ಟಿದ್ದಾರೆ, ಅವರು ಪರ್ಟಿಕ್ಯುಲರ್ ಆಗಿ ಹೇಳ್ಬಿಟ್ಟಿದ್ದಾರೆ ಆ ಜೋಡಿಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದರ ಅರ್ಥ ಏನು ವಿದ್ಯಾರ್ಥಿಗಳೇ? ನಾವು ಪಾರ್ಟ್ ಫಸ್ಟ್ ಕಲಿತಿದ್ವಲ್ಲ ಸೂತ್ರ, ದೂರದ ಸೂತ್ರ, ದಟ್ ಮೀನ್ಸ್ ಡಿಸ್ಟೆನ್ಸ್ ಫಾರ್ಮುಲಾ ಏನಿದೆಯಲ್ಲ ಆ ಫಾರ್ಮುಲಾವನ್ನು ತಗೊಂಡು ಇಲ್ಲೇನು ಮಾಡಬೇಕು, ನಾವು ಕೊಟ್ಟಿರುವಂತಹ ಬಿಂದುಗಳ ಜೋಡಿಗೆ ದೂರವನ್ನು ಕಂಡುಹಿಡಿಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಈ ಪ್ರಶ್ನೆಯನ್ನು ನಿಮಗೆ ಎಕ್ಸಾಮಲ್ಲಿ 2 ಮಾರ್ಕ್ಸಿಗೆ ವಿದ್ಯಾರ್ಥಿಗಳೇ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು ಈ ಬಿಂದುಗಳ ಜೋಡಿಯನ್ನು ತೆಗೆದುಕೊಂಡು ಹೇಗೆ ನಾವು ದೂರವನ್ನು ಕಂಡುಹಿಡಿಯೋದು ಅನ್ನೋದನ್ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ನಿಮಗೆ ಏನಾದರೂ ಸ್ಟೆಪ್ಸ್ ಏನಾದರೂ ಡೌಟ್ ಇತ್ತು ಅಂದರೆ ಆಮೇಲೆ ನನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಕ್ಲಾರಿಫೈ ಮಾಡ್ಕೊಳ್ತಾ ಹೋಗಬಹುದು. ಸೊ ಇಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರೋದೇನು ಸೂತ್ರ. ಈಗ ದೂರದ ಸೂತ್ರವನ್ನು ತೆಗೆದುಕೊಂಡ್ರೆ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಅಲ್ವಾ. ಸೊ ಇದನ್ನು ನಿಮಗೆ 5 ಟೈಮ್ಸ್ ಬರ್ಬಿಟ್ಟು ಕಲೀರಿ ಅಂತ ಹೇಳಿದ್ದೆ. 2 ಸೂತ್ರವನ್ನು ಕೊಟ್ಟಿದ್ದೆ ಪಾರ್ಟ್ ಫಸ್ಟ್ ಅಲ್ಲಿ. ಸೊ ಹಾಗಾಗಿ ಕಲ್ತಿರ್ತೀರಿ ಅಂತೇಳಿ ಭಾವಿಸ್ತೇನೆ. ವಿದ್ಯಾರ್ಥಿಗಳೇ, ಈ ಸೂತ್ರವನ್ನು ತೆಗೆದುಕೊಂಡು ನಾವು ಇಲ್ಲಿ ಮೊದಲ ಲೆಕ್ಕವನ್ನು ಬಿಡಿಸ್ತಾ ಹೋಗೋಣ. ನಮಗೆ ಮೊದಲನೇದಲ್ಲಿ ಕೊಟ್ಟಿರುವಂತಹ ಬಿಂದುಗಳ ಜೋಡಿ ಏನಿದೆ ಅಂದರೆ ಒಂದರಲ್ಲಿ 2, 3, 4, 1 ಅಂತ ಇದೆ. ವಿದ್ಯಾರ್ಥಿಗಳೇ, ನಮ್ಮ ಸೂತ್ರವನ್ನು ತೆಗೆದುಕೊಂಡಾಗ ಮತ್ತು ಸೂತ್ರವನ್ನು ಬರ್ಕೊಂಡ್ಬಿಡೋಣ ಒಂದ್ಸಲ. ಯಾವುದದು? ದೂರದ ಸೂತ್ರ. ಏನು ಹೇಳುತ್ತದು? ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಗೊತ್ತಾಗ್ತಿದೆಯಲ್ಲ? ಸೊ ಇಲ್ಲಿ x1 ಇದೆ, x2 ಇದೆ, y1 ಇದೆ, y2 ಇದೆ. ಹಾಗಾದ್ರೆ ನಾವೇನ್ ಮಾಡಬೇಕು? ಈ ಬೆಲೆಗಳನ್ನು ಕೊಟ್ಟಿರುವಂತಹ ದತ್ತ ಬಿಂದುಗಳ ಜೋಡಿಯಲ್ಲಿ ಕಂಡಿಡ್ಕೋಬೇಕು ಮೊದಲೇದಾಗಿ ಅಲ್ವಾ. ಹಾಗಾಗಿ ನಾವು ಮೊದಲೇದನ್ನ 2, 3 ಅಂತ ಏನಿದೆಯಲ್ಲ ಅದನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ x1, y1 ಅಂತ ಹೇಳಿ ತೆಗೆದುಕೊಳ್ತೀವಿ ವಿದ್ಯಾರ್ಥಿಗಳ. ಆಗ ನಮಗೆ x1 ಬೆಲೆ ಸಿಗುತ್ತೆ ಸೂತ್ರದಲ್ಲಿ ಇರೋದು, y1 ಬೆಲೆನೂ ಕೂಡ ಬರುತ್ತೆ. x1 ಅಂದರೆ 2, y1 ಅಂದರೆ 3 ಅಲ್ವಾ. ಹಾಗೆ ನೆಕ್ಸ್ಟ್ ಒನ್ ಇದೆ ನೋಡಿ, 4, 1 ಅಂತ ಇದೆ. ಇದ್ಯಾವುದು ಅಂಶ? ವೆರಿ ಗುಡ್, x2, y2 ಅಲ್ವಾ. ನಮಗೆ x2 ಬೆಲೆನೂ ಸಿಕ್ತು, y2 ಬೆಲೆನೂ ಸಿಕ್ತು. ಹೀಗೆ ನಾವು ಮೊದಲೇದಾಗಿ ನಮ್ಮ ಸೂತ್ರದಲ್ಲಿರುವಂತಹ ಚರಾಕ್ಷರ ಬೆಲೆಗಳನ್ನು ನಾವು ಕಂಡಿಡ್ಕೋಬೇಕು. ಕಂಡಿಡ್ದಾದ್ಮೇಲೆ ಈ ಎಲ್ಲ ಬೆಲೆಗಳನ್ನು ಸೂತ್ರದಲ್ಲಿ ನಾವು ಆದೇಶಿಸ್ತಾ ಹೋಗೋಣ. ಸೊ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಇದೆಯಲ್ಲ ವಿದ್ಯಾರ್ಥಿಗಳ, x2 ಅಂದರೆ ಇಲ್ಲಿದೆ ನೋಡಿ, x2 ಇರೋ ಕಡೆ ಏನಿದೆ ಇಲ್ಲಿ 4 ಇದೆ. ನೆಕ್ಸ್ಟ್ x1 ಇದೆ ಅಲ್ವಾ, x1 ಇರೋ ಕಡೆ ಏನಿದೆ 2 ಇದೆ. ಹಾಗಾದ್ರೆ ಈ ಬೆಲೆಗಳನ್ನು ಸೂತ್ರದಲ್ಲಿ ಆದೇಶಿಸೋಣ. ಸೊ 4 ಮೈನಸ್ 2 ಹೋಲ್ ಸ್ಕ್ವೇರ್. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು? ಪ್ಲಸ್ y2 ಮೈನಸ್ y1 ಅಂತಿದೆ. y2 ಇರೋ ಕಡೆ 1 ಇದೆ, y1 ಇರೋ ಕಡೆ 3 ಇದೆ. ಹಾಗಾದ್ರೆ ಏನಾಗುತ್ತೆ? ಓಕೆ, 1 ಮೈನಸ್ 3 ಹೋಲ್ ಸ್ಕ್ವೇರ್ ಅಲ್ವಾ. ಈಗ ನಾವು ಆ ಬೆಲೆಗಳನ್ನು ಆದೇಶಿಸಿದ್ವಿ, ನಂತರ ಏನು ಮಾಡ್ತಾ ಹೋಗೋದು? ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ರೆ ಮುಗೀತು. ಸೊ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 4ರಲ್ಲಿ 2 ಅಂದರೆ 2
ಹೋಲ್ ಸ್ಕ್ವೇರ್ ಪ್ಲಸ್ 1 ಮೈನಸ್ 3 ಅಂತ ಇದೆ. ಅಂದರೆ 3ರಲ್ಲಿ 1ನ್ನು ಕಳೀರಿ ಅಂತ ಅರ್ಥ. ಎಷ್ಟು? 2. ದೊಡ್ಡ ಸಂಖ್ಯೆ 3 ಇದೆ, ಚಿಹ್ನೆ ಮೈನಸ್ ಇರೋದ್ರಿಂದ -2 ಹೋಲ್ ಸ್ಕ್ವೇರ್ ಅಂತ ಹೇಳಿ ಬರುತ್ತೆ ವಿದ್ಯಾರ್ಥಿಗಳು. ಸೊ ಅಲ್ಲಿಗೆ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2 4 ಪ್ಲಸ್ 2 4. ಈ ಮೈನಸ್ ಏನಾಗ್ಬಿಡುತ್ತೆ, 2 ಸಲ ಗುಣಿಸಿದಾಗ ಪ್ಲಸ್ ಆಗುತ್ತೆ ತಾನೆ. ಸೊ ಹಾಗಾಗಿ ಡಿ ಇಸ್ ಈಕ್ವಲ್ ಟು 4 + 4 8 ಅಂತ ಹೇಳಿ ತೆಗೆದುಕೊಳ್ತೇವೆ. ಸೊ ಈ 8ಕ್ಕೆ ನಮಗೆ ವರ್ಗಮೂಲ ಗೊತ್ತಿಲ್ಲ. ಅಂದರೆ ಈ ವರ್ಗಮೂಲ ಕಂಡುಹಿಡಿಬೇಕು ಅಂದರೆ ನಾವೇನು ಮಾಡಬೇಕು, ಭಾಗಕಾರ ಕ್ರಮದಿಂದ ಕಂಡುಹಿಡಿತಾ ಹೋಗಬೇಕು. ಸೊ ಅಲ್ಲಿ ನಮಗೆ ದಶಮಾಂಶ ರೂಪದಲ್ಲಿ ಬರುತ್ತೆ. ಸೊ ದಶಮಾಂಶ ರೂಪದಲ್ಲಿ ಬರೋದು ಬೇಡ, ಹಾಗಾಗಿ ಇದನ್ನ ವಿಸ್ತರಿಸಿ ಬರೆಯೋಣ. ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 4 × 2. 4 2 8 ತಾನೆ. ಸೊ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಈಗ 4ಕ್ಕೆ ಏನಿದೆ, ವರ್ಗಮೂಲ ಇದೆ. ಎಷ್ಟು? 2. ಹಾಗಾಗಿ ಡಿ ಇಸ್ ಈಕ್ವಲ್ ಟು 2√2 ಅಂತ ಹೇಳಿ ಕರಿತೀವಿ. ಹಾಗಾಗಿ ಈ 2 ಬಿಂದುಗಳ ನಡುವಿನ ಜೋಡಿಯ ದೂರ ಎಷ್ಟಿರುತ್ತೆ? ಡಿ ಇಸ್ ಈಕ್ವಲ್ ಟು 2√2 ಅಂತ ಹೇಳಿ ಕರೆಯಲ್ಪಡ್ತೇವೆ. ಅರ್ಥ ಆಗಿದೆಯಲ್ಲ? ಇದು ತುಂಬ ಈಸಿಯಾಗಿರುವಂಥ ಕಾನ್ಸೆಪ್ಟು. ಮತ್ತು ಎಕ್ಸಾಮ್ ದೃಷ್ಟಿಯಿಂದ ಈ ಪ್ರಶ್ನೆ ನಿಮಗೆ ಖಂಡಿತವಾಗಿ ಎಕ್ಸಾಮಲ್ಲಿ ಕೇಳ್ತಾರೆ. ಹಾಗಾಗಿ 2 ಮಾರ್ಕ್ಸನ್ನು ನಾವು ಈಸಿಯಾಗಿ ತೆಗೆದುಕೊಳ್ಬಹುದು. ಇದಕ್ಕೆ ಮುಖ್ಯವಾಗಿ ನೀವು ನೆನಪಿಟ್ಕೋಬೇಕಾಗಿರೋದು ಸೂತ್ರ. ಯಾವುದದು? ದೂರದ ಸೂತ್ರ. ಹಾಗಾದರೆ ಮೊದಲನೇ ಲೆಕ್ಕ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ. ಇದೇ ಫಸ್ಟ್ ಮೇನಲ್ಲಿ ವಿದ್ಯಾರ್ಥಿಗಳೇ ಇನ್ನೊಂದು ಲೆಕ್ಕ ಇದೆ, ಅದನ್ನು ನಾನು ನಿಮಗೆ ಹೋಮ್ವರ್ಕ್ ಆಗಿ ಕೊಟ್ಟಿದ್ದೇನೆ. ಇದೇ ರೀತಿಯಲ್ಲಿ ನೀವು ಬಿಡಿಸ್ತಾ ಹೋಗಿ. ಹಾಗಾಗಿ ಈ ಫಸ್ಟ್ ಮೇನಲ್ಲಿ ಇನ್ನೂ ಒಂದು ಲೆಕ್ಕವನ್ನು ತೆಗೆದುಕೊಳ್ಳೋಣ. ಆ ಬಿಂದುಗಳ ನಡುವಿನ ಜೋಡಿ ಏನಿದೆಯಪ್ಪ ಅಂದರೆ ಎ ಕಮ ಬಿ, ನೆಕ್ಸ್ಟು -a, -b ಅಂತ ಇದೆ. ಈ ರೀತಿ ಕೊಟ್ಟಾಗ ನಾವು ಮೊದಲು ಏನು ಮಾಡ್ತೀವಿ, x1 y1 x2 y2 ಅನ್ನು ಕಂಡುಹಿಡ್ಕೊಳ್ತೀವಿ. ಹೌದಾನೆ? ಸೊ ಅಲ್ಲಿಗೆ ಎ ಕಮ ಬಿ ಇದೆ. ಹಿಂಗಂದ್ರೇನು? x1 y1. ನೆಕ್ಸ್ಟು -a, -b ಇಸ್ ಈಕ್ವಲ್ ಟು x2, y2. ಅದನ್ನು ನಾವಿಲ್ಲಿ ಏನು ಮಾಡಿದ್ವಿ, 2 ಬೆಲೆಗಳನ್ನು ಕಂಡುಹಿಡ್ಕೊಂಡ್ವಿ. ಸೊ ಈ ಬೆಲೆಗಳನ್ನು ಸೂತ್ರದಲ್ಲಿ ಆದೇಶಿಸೋಣ. ಸೊ ಸೂತ್ರ ಗೊತ್ತಿದೆ ಅಲ್ವಾ? ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಅಂದರೆ -a, ನೆಕ್ಸ್ಟ್ ಸೂತ್ರದಲ್ಲಿರೋ ಮೈನಸ್ಸು x1 ಅಂದರೆ a ಹೋಲ್ ಸ್ಕ್ವೇರ್ ಪ್ಲಸ್ x2 - b, ಸೂತ್ರದಲ್ಲಿರೋ ಮೈನಸ್ಸು y1 ಅಂದರೆ b. ಜಸ್ಟ್ ನಾವಿಲ್ಲಿ ಬೆಲೆಗಳನ್ನು ಆದೇಶಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳು. ಹಾಗಾದರೆ ನಮಗೆ ಬಂದಿರೋದೇನು? ಸ್ಕ್ವೇರ್ ರೂಟ್ ಆಫ್ -a ಹೋಲ್ ಸ್ಕ್ವೇರ್ ಪ್ಲಸ್ -b ಹೋಲ್ ಸ್ಕ್ವೇರ್. ಸೊ ಅಲ್ಲಿಗೆ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ -a ಅಂದರೆ ವೆರಿ ಗುಡ್ -2a ಹೋಲ್ ಸ್ಕ್ವೇರ್ ಪ್ಲಸ್ -b ಅಂದರೆ -2b ಹೋಲ್ ಸ್ಕ್ವೇರ್. ಕೊಡ್ಕೋಬೇಕಾದ್ರೆ ಬಿ ಕಾಮನ್, ಮೈನಸ್ ಕಾಮನ್ ಆಗಿರೋದ್ರಿಂದ -2b ಅಂತ ಹೇಳಿ ತಗೊಳ್ತೀವಿ. ಸೊ ಅಲ್ಲಿಗೆ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದರೆ 2 4 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. a ಇಂಟು a ಸ್ಕ್ವೇರ್ ಪ್ಲಸ್ 2 4 b ಇಂಟು b ಸ್ಕ್ವೇರ್ ಮೈನಸ್ ಇರೋದೇನಾಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ವಿದ್ಯಾರ್ಥಿಗಳು ಏನು ನೋಡಿ, 4a ಸ್ಕ್ವೇರ್ ಪ್ಲಸ್ 4b ಸ್ಕ್ವೇರ್ ಇದೆ ರೂಟ್ ಒಳಗೆ. ಹಾಗಾದರೆ 4ನ್ನ ಕಾಮನ್ ತೆಗೆದುಕೊಳ್ಳೋಣ. ಆಗ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ 4 ಇಂಟು a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಅಂತ ಆಯ್ತು ಅಲ್ವಾ? ಈಗ 4 ವರ್ಗಮೂಲ ಇದೆಯಲ್ಲ, ಏನು 2. ಹಾಗಾಗಿ ರೂಟಿಂದ ಆಚೆ ತೆಗೆದುಕೊಂಡ್ರೆ 2 ಸ್ಕ್ವೇರ್ ರೂಟ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. ಹಾಗಾಗಿ ನಮ್ಮ ದತ್ತ ಜೋಡಿಗಳ ಬಿಂದು ನಡುವಿನ ಸೂತ್ರ 2 ಇಂಟು ರೂಟ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳು. ನೆಕ್ಸ್ಟು ಈ ಫಸ್ಟ್ ಮೈನಲ್ಲಿ 2 ಲೆಕ್ಕಗಳನ್ನು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ. ಒಂದು ಲೆಕ್ಕವನ್ನು ಹೋಮ್ವರ್ಕ್ ಆಗಿ ಕೊಡಲ್ಪಟ್ಟಿದ್ದೇನೆ. ಹಾಗಾದರೆ ಫಸ್ಟ್ ಮೈನಲ್ಲಿರುವಂತಹ ಎಲ್ಲ ಲೆಕ್ಕಗಳು ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ. ಹಾಗಾದರೆ ಮುಂದೆ ಹೋಗೋಣ. ನೆಕ್ಸ್ಟು ಸೆಕೆಂಡ್ ಮೈನನ್ನು ತೆಗೆದುಕೊಂಡಾಗ 2ನೇ ಮೈನಲ್ಲಿ
ಪ್ರಶ್ನೆ ಏನು ಹೇಳುತ್ತೆ ಅಂದರೆ 0,0 ಮತ್ತು 36,50 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತ ಇದೆ. ಇಲ್ಲಿ ಬಿಂದುಗಳನ್ನು ಅಬ್ಸರ್ವ್ ಮಾಡಿ ವಿದ್ಯಾರ್ಥಿಗಳ ಏನಾಗಿದೆ, ಒಂದು ಮೂಲ ಬಿಂದು ಇದೆ, ಎಕ್ಸ್ ಮತ್ತು ವೈ ಏನಾಗಿದೆ 0 ಆಗ್ಬಿಟ್ಟಿದೆ. ಇನ್ನೊಂದು 36,15 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇದೇನಿದು ಎಕ್ಸ್ ಮತ್ತೆ ವೈ ಅಂತ. ನಾನು ನಿಮಗೆ ಈ ರೀತಿ ಬಂದಾಗ ನಡುವಿನ ದೂರವನ್ನು ಹೇಗೆ ಕಂಡುಹಿಡಿಯುವುದು ಅನ್ನೋದನ್ನ ಪಾರ್ಟ್ ಫಸ್ಟ್ ಅಲ್ಲಿ ಒಂದು ಸೂತ್ರವನ್ನ ಹೇಳಿದ್ದೆ. ಏನು, ಮೂಲ ಬಿಂದು ಮತ್ತು ಇನ್ನೊಂದು ಬಿಂದುವನ್ನ ಕೊಟ್ಟಾಗ ಅವುಗಳ ನಡುವಿನ ದೂರವನ್ನ ಕಂಡುಹಿಡಿಯೋದು ಹೇಗೆ ಅಂತ. ಅದಕ್ಕೆ ನಾವು ಬಳಸುವಂತಹ ಸೂತ್ರ ಯಾವುದು, ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ ಹೇಳಿ ಕರ್ಕೊಳ್ತೇವೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಈ ಪ್ರಶ್ನೆಯನ್ನ ತೆಗೆದುಕೊಂಡಾಗ ಮೂಲ ಬಿಂದು ಇದೆ 0,0 ಅಂತಾಗಿ, ಹಾಗೆ ಡೈರೆಕ್ಟ್ ಆಗಿ ನಾವು ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈ ಸೂತ್ರವನ್ನು ತೆಗೆದುಕೊಂಡು ಏನು ಮಾಡ್ತಾ ಹೋಗಬಹುದು, ಬಿಡಿಸ್ತಾ ಹೋಗಬಹುದು. ಹಾಗಾದರೆ ಇದಕ್ಕೆ ನಾವು ಎಕ್ಸ್ ಮತ್ತು ವೈ ಬೆಲೆ ಬೇಕಲ್ಲ, ಹಾಗಾದರೆ ಇದನ್ನು ತಗೋಬೇಕು. ಇಲ್ಲಿ 0,0 ತಗೊಳ್ಳೋಂಗಿಲ್ಲ, ಯಾಕೆಂದರೆ ಎರಡು ಕೂಡ ಏನಾಗಿದೆ ಅಂತ ಅರ್ಥ, 0 ಆಗಿದೆ ಅಂತೇಳಿ ಅರ್ಥ. ಹಾಗಾಗಿ ಎಕ್ಸ್ ವೈ ಇಸ್ ಈಕ್ವಲ್ ಟು 36,15 ಅಂತ ಹೇಳಿ ಕರೆಯಲ್ಪಡ್ತೀವಿ. ನೆಕ್ಸ್ಟು ಆ ಬೆಲೆಗಳನ್ನು ಇದರಲ್ಲಿ ಆದೇಶಿಸೋಣ. ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ 36 ಅಂದರೆ ಎಕ್ಸ್ ಬೆಲೆ ಇದೆ 36 ಇದೆ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಅಂದರೆ 15 ಹೋಲ್ ಸ್ಕ್ವೇರ್ ಅಲ್ವಾ. ಸೊ ಈಗ ಇಲ್ಲಿ ನಮಗೆ ರೂಟ್ ಇದೆ, ಹೋಲ್ ಸ್ಕ್ವೇರ್ ಇದೆ. ಸೊ ಇಂತಹ ಸಂದರ್ಭದಲ್ಲಿ ನಾವು ಏನು ಮಾಡಬಹುದು ಅಂದರೆ ಇಲ್ಲಿ ಸ್ಪ್ಲಿಟ್ ಮಾಡಿ ಕೂಡ ಬರೀಬಹುದು, ಇಲ್ಲ ಅಂದರೆ ಈ 36ರ ವರ್ಗ ಕಂಡಿಡಿದು 15ರ ವರ್ಗ ಕಂಡಿಡಿದು ಅವೆರಡನ್ನೂ ಕೂಡಿ ವರ್ಗಮೂಲವನ್ನು ಕೂಡ ಕಂಡುಹಿಡಿಯಬಹುದು ವಿದ್ಯಾರ್ಥಿಗಳು. ಹಾಗಾದರೆ ಇಲ್ಲಿ 36 ಹೋಲ್ ಸ್ಕ್ವೇರ್ ಅಂತ ಇದೆ, ಇದನ್ನೇನು ಮಾಡೋಣ 2 ಟೈಮ್ಸು ಗುಣಿಸ್ಕೊಳ್ಳೋಣ. ಸೊ ನಿಮಗೆ ಗುಣಿಸೋದು ಗೊತ್ತಿದೆ, ಆದರೂ ಕೂಡ ಇಲ್ಲಿ ಡಬಲ್ ಡಿಜಿಟ್ ಇರೋದ್ರಿಂದ ನಾನು ಇದನ್ನ ಹೇಳ್ತಾ ಇದ್ದೀನಿ. 36 × 36 ಅಂತೇಳಿ ಗುಣಿಸ್ಕೊಳ್ತೀವಿ. 6 6 36 3 ಕ್ಯಾರಿ 6 3 18 18 ಪ್ಲಸ್ 3 19 20 21 ಅಲ್ವಾ. ನೆಕ್ಸ್ಟ್ 6 3 18 1 3 3 9 1 10. ಸೊ ಅಲ್ಲಿಗೆ ಕೂಡಿದ್ರೆ 81921 1296 ಅಂತ ಬರುತ್ತೆ. ಯಾವುದು 36ರ ವರ್ಗ ಪ್ಲಸ್ 15 ಇದೆ, 15ರ ವರ್ಗ 15 225 ವಿದ್ಯಾರ್ಥಿಗಳ ಇದು ನಮಗೆ ತುಂಬ ಫೆಮಿಲಿಯರ್ ಆಗಿರೋದ್ರಿಂದ ನಾವು ಏನು ಮಾಡಬಹುದು, ಡೈರೆಕ್ಟ್ ಆಗಿಯೇ ಬರೀತಾ ಹೋಗಬಹುದು. ಈಗ ಇದೆರಡನ್ನ ಏನು ಮಾಡಬೇಕು, ಕೂಡಬೇಕು. ಇಲ್ಲಿ 1296 ಇದೆ ಆಲ್ರೆಡಿ, ನಾನು ಇದಕ್ಕೆ ಏನು ಮಾಡ್ತೀನಿ 225 ಅನ್ನ ಕೂಡ್ತೇನೆ. ಅಲ್ಲಿಗೆ ಏನಾಗುತ್ತೆ ನೋಡಿ ವಿದ್ಯಾರ್ಥಿಗಳೇ, 6 5 11 ಅಲ್ವಾ, ಕ್ಯಾರಿ 1 10 12 2 ಕ್ಯಾರಿ 1 2 4 5 ಸೊ 1. ಅಲ್ಲಿ ನಮಗೆ ಬಂದಿರೋದು ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ 1521 ಅಂತ ಹೇಳಿ ಬಂತು. ವಿದ್ಯಾರ್ಥಿಗಳೇ, ಇಲ್ಲಿ ನೀವು ತುಂಬ ಕಷ್ಟಪಡೋಕ್ಕೆ ಹೋಗಬೇಡಿ, ಇಲ್ಲಿ ಕೂಡಿಸಿಟ್ಟಿದ್ದೀರಾ. ಸೊ ಇಷ್ಟು ಬರೆದ್ರೂ ಕೂಡ ನಾವು ಮಾರ್ಕ್ಸ್ ಕೊಡ್ತೇವೆ ನಿಮಗೆ. ಇದಕ್ಕೆ ತಕ್ಷಣ ನಿಮಗೆ ಆನ್ಸರು ವರ್ಗಮೂಲ ದೊರೆತು ಅಂದರೆ ಬರೀರಿ, ಇಲ್ಲಾಂದರೆ ಇಲ್ಲಿಗೆ ಸ್ಟಾಪ್ ಮಾಡಿದ್ರು ಕೂಡ ಮಾರ್ಕ್ಸನ್ನು ನೀಡಲಾಗುತ್ತೆ. ಹಾಗಾಗಿ ಈ ಡಿ ನಡುವಿನ ದೂರವನ್ನು ತಗೊಂಡ್ರೆ ಡಿ ಇಸ್ ಈಕ್ವಲ್ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ 1521 ಅಂತ ಹೇಳಿ ಈ ಮೂಲ ಬಿಂದು ಮತ್ತು ಬಿಂದುಗಳ ನಡುವಿನ ದೂರ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಕರಿತೇವೆ. ಹಾಗಾದರೆ ಫಸ್ಟ್ ಮೈನ್ ಮತ್ತು ಸೆಕೆಂಡ್ ಮೈನು ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತಾನೆ. ಹಾಗಾದರೆ ಮುಂದಿನ ಮೇನ್ ಥರ್ಡ್ ಮೇನ್ಗೆ ಹೋಗೋಣ. ವಿದ್ಯಾರ್ಥಿಗಳೇ, ಅಭ್ಯಾಸ 7.1ನಲ್ಲಿ ನಾವು 2 ಲೆಕ್ಕಗಳನ್ನು ನೋಡಿದ್ವಿ. ಮುಂದಿನ ಲೆಕ್ಕ 3ನೇ ಲೆಕ್ಕವನ್ನು ತೆಗೆದುಕೊಂಡ್ರೆ 1,5 2,3 ಮತ್ತು -2, -11 ಎಂಬ ಬಿಂದುಗಳು ಸರಳ ರೇಖಾಗತವಾಗಿವೆ ಎಂದು
ನಿರ್ಣಯಿಸಿ ಅಂತ ಹೇಳಿ ಇದೆ. ಇಲ್ಲಿ ವಿದ್ಯಾರ್ಥಿಗಳೇ ಸರಳ ರೇಖಾಗತ ಅಂತ ಹೇಳಿ ಹೇಳಿರೋದ್ರಿಂದ ಎ ಬಿ ಬಿ ಸಿ ಮತ್ತು ಎ ಸಿಗಳನ್ನು ನಾವು ಕಂಡುಹಿಡಬೇಕಾಗುತ್ತೆ. ಹಾಗಾದರೆ ಇಲ್ಲಿ ಕೊಟ್ಟಿರುವಂತಹ ಬಿಂದುಗಳ ಜೋಡಿಗಳನ್ನು ನಾವು ಮೊದಲಾಗಿ ಎ ಬಿ ಮತ್ತು ಸಿ ಆಗಿ ತೆಗೆದುಕೊಳ್ಳೋಣ. ಹಾಗಾದರೆ ಇಲ್ಲಿ ಎ ಅಂತ ತೆಗೆದುಕೊಂಡಾಗ 1,5 ಆಗುತ್ತೆ. ಹಾಗೆಯೇ ಬಿ ಬಿಂದುವನ್ನು ತೆಗೆದುಕೊಂಡ್ರೆ 2,3 ಮತ್ತು ಇನ್ನೊಂದು ಲಾಸ್ಟ್ ಬಿಂದುವನ್ನು ಸಿ ಅಂತ ಹೇಳಿ ತೆಗೆದುಕೊಳ್ಳೋಣ -2, -11. ಇಲ್ಲಿ ನಮಗೆ ಮೊದಲೇದಾಗಿ ಈ ಏನು ಸರಳ ರೇಖಾಗತ ಅಂತ ಹೇಳಿ ನಾವು ಕಂಡುಹಿಡಬೇಕು ಅಂದರೆ ನಮ್ಮ ದೂರದ ಸೂತ್ರವನ್ನು ಉಪಯೋಗಿಸಿಬಿಟ್ಟು ಎ ಬಿ ಬಿ ಸಿ ಮತ್ತು ಎ ಸಿಗಳನ್ನು ನಾವು ಕಂಡುಹಿಡಬೇಕು ವಿದ್ಯಾರ್ಥಿಗಳೇ. ಹಾಗಾದರೆ ಮೊದಲೇದಾಗಿ ಎ ಬಿಯನ್ನು ತೆಗೆದುಕೊಂಡಾಗ ಇಲ್ಲಿ x1 y1 ಇದು, ಬಿ ಬಿಂದುವನ್ನು ತಗೊಂಡ್ರೆ x2 y2 ಅಂತ ಆಗುತ್ತೆ. ಹಾಗಾಗಿ ಎ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ನಮ್ಮ ಸೂತ್ರದಲ್ಲಿರೋದು ಹೌದಾನೆ. ಸೊ ಇಲ್ಲಿ x2 ಅಂದರೆ ಯಾವುದು 2, x1 ಅಂದರೆ 1. ಸೊ ಹಾಗಾಗಿ 2 - 1 ಹೋಲ್ ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ ಏನಿದೆ y2 ಮೈನಸ್ y1. ಸೊ 3 - 5 ಹೋಲ್ ಸ್ಕ್ವೇರ್ ಅಲ್ವಾ. ಸೊ ಅಲ್ಲಿಗೆ ಏನಾಗುತ್ತೆ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ 2ರಲ್ಲಿ 1 ಹೋದರೆ 1 ಸ್ಕ್ವೇರ್ ಪ್ಲಸ್ 5ರಲ್ಲಿ 3 ಹೋದರೆ 2. ಸೊ 2 ಹೋಲ್ ಸ್ಕ್ವೇರ್ ಅಂತ ಹೇಳಿ ತೆಗೆದುಕೊಳ್ತೇವೆ. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಿದರೆ ಸ್ಕ್ವೇರ್ ರೂಟ್ ಆಫ್ 1 1 1 2 2 4. ಸೊ 4 + 1 5. ಹಾಗಾಗಿ ನಮಗೆ ಎ ಬಿ ಅನ್ನು ದೂರದ ಸೂತ್ರವನ್ನು ಉಪಯೋಗಿಸಿಬಿಟ್ಟು ಕಂಡುಹಿಡಿದಾಗ ಬಂದಿರುವಂಥದ್ದು √5 ಅಂತ ಹೇಳಿಬಿಟ್ಟು ನಾವು ತೆಗೆದುಕೊಳ್ತೇವೆ. ಈಗ ಎ ಬಿ ಆದಮೇಲೆ ನಂತರ ಬಿ ಸಿ. ವಿದ್ಯಾರ್ಥಿಗಳೇ ಇಲ್ಲಿ ಎ ಬಿಂದುವನ್ನು ಬಿಟ್ಬಿಡಬೇಕು, ಬಿ ಮತ್ತು ಸಿ ಅನ್ನು ತಗೋಬೇಕಷ್ಟೇ ಬಿಂದುಗಳನ್ನು. ಬಿ ತಗೊಂಡಾಗ ಇದು x1 y1. ಬೇಕಾದ್ರೆ ನಿಮಗೆ ಕನ್ಫ್ಯೂಸ್ ಆಯಿತು ಅಂದರೆ ಒಂದ್ಸಲ ಬರ್ಕೊಳ್ಳಿ x1 y1 ಅಂತ ಹೇಳ್ಬಿಟ್ಟು. ಹಾಗೆಯೇ ಸಿ ಅನ್ನು ತೆಗೆದುಕೊಂಡಾಗ x2 y2 ಅಂತ ಹೇಳಿ ತೆಗೆದುಕೊಳ್ಳಿ. ಸೊ ಈ ಅಂಶಗಳನ್ನು ನಾವು ಬಿ ಸಿಯಲ್ಲಿ ಅನ್ವಯ ಮಾಡ್ತಾ ಹೋಗೋಣ. ಸೊ ಹಾಗಾದರೆ ಬಿ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1. x2 ಅಂದರೆ -2 ಇದೆ, x1 ಅಂದರೆ 2 ಇದೆ. ಸೊ ಅಲ್ಲಿಗೆ -2 ಹೋಲ್ ಸ್ಕ್ವೇರ್ ಅಂತ ಆಯಿತು ಅಲ್ವಾ. ನೆಕ್ಸ್ಟ್ ಪ್ಲಸ್ y2 ಮೈನಸ್ y1 -11 ಮತ್ತು 3 -11 - 3 ಹೋಲ್ ಸ್ಕ್ವೇರ್. ಸೊ ಅಲ್ಲಿಗೆ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ -2 ಅಂದರೆ -4 ಹೋಲ್ ಸ್ಕ್ವೇರ್ ಪ್ಲಸ್ -11 - 3 ಅಂದರೆ ಎಷ್ಟಾಯಿತು -14 ಅಲ್ವಾ. 11 ಮತ್ತು 3 14 ಆಗುತ್ತೆ. ಸೊ ಹೋಲ್ ಸ್ಕ್ವೇರ್. ಈಗ ಇದಕ್ಕೆ ಏನು ಮಾಡಬೇಕಾಗುತ್ತೆ ನಾವು ವರ್ಗ ಕಂಡುಹಿಡಿಬೇಕು. ಸೊ ಇಸ್ ಈಕ್ವಲ್ ಟು 4 4 16 14 ತಗೊಂಡ್ರೆ 14 14 196. ಸೊ ಅಲ್ಲಿಗೆ 196 ಪ್ಲಸ್ 16ನ ಕೂಡಬೇಕು. ಇಸ್ ಈಕ್ವಲ್ ಟು 212 ಬರುತ್ತೆ ಕೂಡಿದೆ. ಇದು ಏನಾಗಿದೆ ನಮ್ಮ ಬಿ ಸಿಯ ಬೆಲೆ ಆಗಿದೆ. ನೆಕ್ಸ್ಟ್ ಬಿ ಸಿ ಆದಮೇಲೆ ನಂತರ ಏನು ಮಾಡೋಣ ಎ ಸಿಯನ್ನು ತೆಗೆದುಕೊಳ್ಳೋಣ. ಆಗ ಈ ಬಿ ಬಿಂದುವನ್ನು ಬಿಟ್ಬಿಡೋಣ. ಇಲ್ಲಿ ನಾವು ಎ ಬಿಂದು ಇದೆಯಲ್ಲ ಅದನ್ನು x1 y1 ಅಂತ ತಗೋಣ. ಸಿ ಹಾಗೆ x2 y2. ಹಾಗಾದರೆ ನೆಕ್ಸ್ಟ್ ಕಂಡುಹಿಡಿಯಬೇಕಾಗಿರೋದು ಯಾವುದು ಎ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಅಂದರೆ -2 - 1 ಹೋಲ್ ಸ್ಕ್ವೇರ್ ಪ್ಲಸ್ -11 - 5 ಹೋಲ್ ಸ್ಕ್ವೇರ್ ಅಲ್ವಾ. ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಸ್ಕ್ವೇರ್ ರೂಟ್ ಆಫ್ -3 ಬರುತ್ತೆ ಹೋಲ್ ಸ್ಕ್ವೇರ್ ಪ್ಲಸ್ ಸೊ -60 ಹೋಲ್ ಸ್ಕ್ವೇರ್. ಸೊ ಅಲ್ಲಿಗೆ 3 3 9 16 256 ಗುಣಿಸಿ ವಿದ್ಯಾರ್ಥಿಗಳ 16 ಇದರಿಂದ ಲೆಕ್ಕದಲ್ಲಿ ಕೊಟ್ಟನಲ್ಲ ಆ ಟೈಪಲ್ಲಿ. ಸೊ ಅಲ್ಲಿಗೆ ಇಸ್ ಈಕ್ವಲ್ ಟು 256ಕ್ಕೆ 9ನ್ನ ಕೂಡಿದಾಗ 265 ಅಂತ ಹೇಳಿ ಬರುತ್ತೆ. ಈಗ ನಾವೇನು ಮಾಡಿದ್ವಿ ಇಲ್ಲಿ ಎ ಬಿ ಬಿ ಸಿ ಮತ್ತು ಎ ಸಿ ಬೆಲೆಗಳನ್ನು ಕಂಡಿದ್ವಿ.
ಆ ಬೆಲೆಗಳನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ. √5 ಇದೆ, √212 ಇದೆ, ನೆಕ್ಸ್ಟ್ √265. ವಿದ್ಯಾರ್ಥಿಗಳೇ, ಇದು ಸರಳ ರೇಖಾಗತ ಆಗಬೇಕು ಅಂತಂದ್ರೆ ಈ ಬಿಂದುಗಳ ಜೋಡಿಗಳು AB ಪ್ಲಸ್ BC ಅನ್ನೋದು AC ಗೆ ಈಕ್ವಲ್ ಆಗಬೇಕು. ನೋಡೋಣ, ಚೆಕ್ ಮಾಡೋಣ. √5 ಮತ್ತು √212 ಅನ್ನು ಕೂಡಿದ್ರೆ 217 ಅಂತ ಬರುತ್ತೆ. ಸೊ ಇಸ್ ನಾಟ್ ಈಕ್ವಲ್ ಟು 65. ಹೌದಾನೆ? ಹಾಗಾಗಿ ಇಲ್ಲಿ ನಮಗೆ therefore ಕಂಪೇರ್ ಮಾಡಿದಾಗ AB ಪ್ಲಸ್ BC ಇವೆರಡರ ಮೊತ್ತ ಏನಾಗಿದೆ, ACಗೆ ಈಕ್ವಲ್ ಆಗಿಲ್ಲ. ಅಂದ್ರೆ ಏನಾಗಿದೆ, ಇಲ್ಲಿ ನಾಟ್ ಈಕ್ವಲ್ ಅಂತ ಹೇಳಲ್ಪಡ್ತೀವಿ. ಇದರ ಅರ್ಥ ಏನಂದ್ರೆ ನಮ್ಮ ಕೊಟ್ಟಿರುವ ಬಿಂದುಗಳು ಸರಳ ರೇಖಾಗತವಾಗಿಲ್ಲ ಅಂತ ಹೇಳಿಬಿಟ್ಟು ನಾವು ಕನ್ಕ್ಲೂಷನ್ಗೆ ಬರ್ತೀವಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ಈ ಸಮೀಕರಣದ ಅರ್ಥ ಗೊತ್ತಾಯ್ತಲ್ಲ? ಏನು, AB ಪ್ಲಸ್ BC ಇಸ್ ನಾಟ್ ಈಕ್ವಲ್ AC ಅಂತ ಹೇಳುವಂಥದ್ದು. ಹಾಗಾಗಿ ಈ ಬೇಕಾದ್ರೆ ಲಾಸ್ಟ್ ಒಂದು ಕನ್ಕ್ಲೂಷನ್ ಬರ್ಬಿಡಿ. ಕೊಟ್ಟಿರುವ ಬಿಂದುಗಳು ಏನಾಗಿದೆ, ಸರಳ ರೇಖಾಗತವಾಗಿಲ್ಲ ಅಂತ ಹೇಳ್ಬಿಟ್ಟು ಬರೆದ್ಬಿಟ್ರೆ, ಅಥವಾ ಇಷ್ಟು ಬರೆದ್ರೂ ಕೂಡ ನಾವು ಮಾರ್ಕ್ಸ್ ನಮಗೆ ನೀಡ್ತಾರೆ. ಹಾಗಾಗಿ 3 ಬಿಂದುಗಳು ಸರಳ ರೇಖಾಗತವಾಗಿಲ್ಲ ಅಂತ ಹೇಳಿ ನಾವು ತೀರ್ಮಾನಕ್ಕೆ ಬರ್ತೇವೆ. ಹಾಗಾಗಿ ಲೆಕ್ಕ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಅಲ್ಲ ವಿದ್ಯಾರ್ಥಿಗಳೇ, ಏನೋ ಡೌಟ್ ಇಲ್ಲವಾ? ಸೊ ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ಸು ಇದೆ. ಹಾಗಾದರೆ 3ನೇ ಕಂಪ್ಲೀಟ್ ಆಗಿದೆ ಲೆಕ್ಕ. ನೆಕ್ಸ್ಟ್ 4ನೇ ಲೆಕ್ಕಕ್ಕೆ ಬಂದಾಗ 5, -2, 6, 4 ಮತ್ತು 7, -2 ಒಂದು ಸಮದ್ವಿಬಾಹು ತ್ರಿಭುಜದ ಶೃಂಗ ಬಿಂದುಗಳಾಗಿವೆಯೇ ಎಂದು ಪರಿಶೀಲಿಸಿ ಅಂತ ಇದೆ ವಿದ್ಯಾರ್ಥಿಗಳು. ಇಲ್ಲಿ 3 ಬಿಂದುಗಳ ಜೋಡಿಯನ್ನು ಕೊಟ್ಟಿದ್ದಾರೆ ಮತ್ತೆ ಒಂದು ಇಂಟ್ ಹೇಳಿದ್ದಾರೆ. ಏನು, ಸಮದ್ವಿಬಾಹು. ಬೇಕಾದ್ರೆ ನಾವು ಒಂದು ರಫ್ ಆಗಿ ಸೈಡಲ್ಲಿ ಒಂದು ಡಯಾಗ್ರಾಮ್ ಅನ್ನು ಬರ್ಕೋಣ. ಏನಾಗಿರ್ಬೇಕದು, ಸಮದ್ವಿಬಾಹು ತ್ರಿಭುಜ ಆಗಿರಬೇಕು. ಅಂದ್ರೆ 2 ಬಾಹುಗಳು ಏನಾಗಿರುತ್ತೆ, ಪರಸ್ಪರ ಸಮನಾಗಿರುತ್ತೆ ಅಲ್ವಾ? ಸೊ ಇದಿನ್ನೂ ಸಮದ್ವಿಬಾಹು ಆಗಿಲ್ಲ, ಜಸ್ಟ್ ಇಮ್ಯಾಜಿನೇಷನ್. ಸೊ ನಾವು ದೂರದ ಸೂತ್ರವನ್ನ ತೆಗೆದುಕೊಂಡು ಏನ್ ಮಾಡ್ತೀವಿ, ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಲ್ಲಿ ಯಾವುದೇ 2 ಬಾಹುಗಳು ಈಕ್ವಲ್ ಬಂತು ಅಂದ್ರೆ ಆಗ ಇದನ್ನ ಸಮದ್ವಿಬಾಹು ತ್ರಿಭುಜ ಅಂತ ಹೇಳಿ ಕರಿತೀವಿ. ಇಲ್ಲಿ ನಾನು ಯಾಕೆ ಬರ್ಕೊಳ್ತಾ ಇದ್ದೀನಿ ಅಂತ ಅಂದ್ರೆ, ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈ ಬಾಹುಗಳನ್ನು ಮೆನ್ಷನ್ ಮಾಡಬೇಕು, ಆಮೇಲೆ ಪಾಯಿಂಟ್ಸ್ ಕೂಡ ತಗೋಬೇಕಲ್ವಾ. ಸೊ ನಮ್ಮ ಕನ್ವೀನಿಯಂಟ್ಗೆ ನಾವು ಈ ರಫ್ ಡಯಾಗ್ರಾಮ್ ಅನ್ನ ಹಾಕೊಳ್ಳುವಂಥದ್ದು PQR ಅಂತ ಇಲ್ಲಿ ತೆಗೆದುಕೊಳ್ತೀವಿ. ವಿದ್ಯಾರ್ಥಿಗಳಿಗೆ PQR ಅನ್ನ ತಗೋಬೇಕಂತೇನಿಲ್ಲ. ನಮ್ಮ ಇಂಗ್ಲಿಷ್ ಆಲ್ಫಾ ಲೆಟರ್ಸ್ ಅಲ್ಲಿ 26 ಯಾವ ಲೆಟರ್ಸ್ ಅಂತ ತಗೊಳ್ಳಿ. ಅಲ್ಲಿ ABC ಅಂತ ತಗೊಂಡಿದ್ದೀನಿ ಅಂದಾಗ ಇಲ್ಲಿ ನಮ್ಮ ಸ್ವಲ್ಪ ಡಿಫ್ರೆನ್ಸ್ ಇರಲಿ ಅಂತೇಳಿ PQR ಅಂತೇಳಿ ತೆಗೆದುಕೊಂಡಿದ್ದಾರೆ. ಇಲ್ಲಿ P ಅಂದಾಗ ಈ ಮೊದಲ ಬಿಂದುವಿನ ಜೋಡಿ ಏನಿದೆ ಅಲ್ಲಿ 5, -2. ಹಾಗೆಯೇ Q ತಗೊಂಡ್ರೆ 6, 4. R ತಗೊಂಡ್ರೆ 7, -2. ಅರ್ಥ ಆಗ್ತಿದೆಯಲ್ಲ ವಿದ್ಯಾರ್ಥಿಗಳ? ಜಸ್ಟ್ ನಾನು ಏನು ಮಾಡಿದೆ, ಒಂದು ರಫ್ ಡಯಾಗ್ರಾಮ್ ಅನ್ನ ಡ್ರಾ ಮಾಡ್ಕೊಂಡಿದ್ದೇನೆ. ಈಗ ಏನು ಮಾಡ್ತಾ ಹೋಗೋಣ ಅಂದ್ರೆ, ಒಂದೊಂದೇ ಬಾಹುವನ್ನು ಕಂಡುಹಿಡಿತಾ ಹೋಗೋಣ. ನಮ್ಮ ದೂರದ ಸೂತ್ರ ಇದೆಯಲ್ಲ ಅದನ್ನು ತೆಗೆದುಕೊಂಡು, ಸೂತ್ರ ಏನು ಹೇಳುತ್ತೆ, D = √(x2 - x1) ಪ್ಲಸ್ y2 - y1 ಅಲ್ವಾ? ಸೊ ಈಗ ಇಲ್ಲಿ PQ ಅನ್ನು ತೆಗೆದುಕೊಂಡ್ರೆ ಇದರ ಅರ್ಥ ಏನಂದ್ರೆ, P ಬಿಂದುವಿನ ನಿರ್ದೇಶಾಂಕಗಳು ಮತ್ತು Q ಬಿಂದುವಿನ ನಿರ್ದೇಶಾಂಕಗಳನ್ನ ತಗೊಳ್ಳಿ ಅಂತ ಅರ್ಥ. ಅಂದ್ರೆ ಇದೇನಾಯ್ತು, ಈಗ x1 y1 ಇದು x2 y2 ಅರ್ಥ ಆಗ್ತಿದೆಯಲ್ಲ? ಸೊ ಅಲ್ಲಿ ನಾವು ಸೂತ್ರದಲ್ಲಿ ಆದೇಶಿಸಿದ್ರೆ x1 y1 x2 y2 ಅಂದ್ರೆ 6 - 5 2 ಪ್ಲಸ್ y2 - y1 ಅಂದ್ರೆ -2 ನೆಕ್ಸ್ಟ್ -4 2 ಅಂತ ಹೇಳಿ ಆಗುತ್ತೆ. ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ರೂಟ್ 6 5 ಹೋದ್ರೆ 1² ಪ್ಲಸ್ -2 - 4 ಅಂದ್ರೆ -6 ಆಯ್ತು ವಿದ್ಯಾರ್ಥಿಗಳೇ, -6 2. ಅಲ್ಲಿಗೆ ಏನಾಗುತ್ತೆ, ಇಸ್ ಈಕ್ವಲ್ ಟು 1 1 1 6 36 36 ಪ್ಲಸ್ 1 37. ಅಲ್ಲಿಗೆ ನಮಗೆ PQ ಬಾಹುವಿನ ದೂರದ ಉದ್ದ ಎಷ್ಟು ಬಂತು, √37 ಅಂತ ಬಂತು. ಇದನ್ನ ಸಮೀಕರಣ 1 ಅಂತ ಹೇಳಿ ತೆಗೆದುಕೊಳ್ಳೋಣ. ನೆಕ್ಸ್ಟ್ PQ ಆಯಿತು. ನಂತರ QR ಅನ್ನ
ತೆಗೆದುಕೊಳ್ತೀನಿ. ಕ್ಯೂ ಆರ್ ಬಾಹುವನ್ನು. ಆಗ ಈ ಕ್ಯೂ ಅನ್ನೋದೇನಾಗುತ್ತೆ x1 y1 ಆಗುತ್ತೆ. ಓಕೆ, ಆರ್ ಅನ್ನೋದಲ್ಲಿ x2 y2 ಅಂತ ಆಗುತ್ತೆ. ಸೊ ಇದನ್ನ ನಾವು ಸೂತ್ರದಲ್ಲಿ ಅನ್ವಯ ಮಾಡಿದಾಗ x2 ಅಂದ್ರೆ 7, ಅದು x1. ಸೊ ಅಲ್ಲಿಗೆ 7 - 6 ಹೋಲ್ ಸ್ಕ್ವೇರ್ ಪ್ಲಸ್ -2 -4 ಹೋಲ್ ಸ್ಕ್ವೇರ್. ಸೊ ಅಲ್ಲಿಗೆ ಕ್ಯಾಲ್ಕುಲೇಟ್ ಮಾಡೋಣ ವಿದ್ಯಾರ್ಥಿಗಳೇ. 1 ಸ್ಕ್ವೇರ್ ಪ್ಲಸ್ 4 6 ಆಯಿತು. ನೋಡಿ ಇಲ್ಲಿ ನಾವು ಪಿ ಕ್ಯೂ ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ವು ಅದೇ ಟೈಪಲ್ಲೇ ಬರ್ತದೆ ಅಲ್ವಾ. ಇಸ್ ಈಕ್ವಲ್ ಟು 1 ಅಂದರೆ 1 ಪ್ಲಸ್ 6 ಆಗಲೇ 36 ಇಸ್ ಈಕ್ವಲ್ ಟು 36 ಪ್ಲಸ್ 1 √37. ಸೊ ಹಾಗಾಗಿ ಇದನ್ನ ಸಮೀಕರಣ 2 ಅಂತ ಹೇಳಿ ತೆಗೆದುಕೊಳ್ಳೋಣ. ಓಕೆ, ಗೊತ್ತಾಗ್ತಿಲ್ಲ ವಿದ್ಯಾರ್ಥಿ ಯಾಕೆ ನಾನು ರಫ್ ಡಯಾಗ್ರಾಮ್ ಹಾಕಿದೆ ಅಂತ ಹೇಳಿ. ಸೊ ಇಲ್ಲಿ ನಮಗೆ ಕ್ಯಾಲ್ಕುಲೇಟ್ ಮಾಡಿದಾಗ ಆ ನಿರ್ದೇಶಾಂಕದ ಅಂಶಗಳನ್ನು ಎಂಟ್ರಿ ಮಾಡೋಕ್ಕೆ ಈಸಿ ಆಗುತ್ತೆ ಅನ್ನೋ ಉದ್ದೇಶದಿಂದ. ಈಗ ಅಲ್ಲಿಗೆ 2 ಬಾಹುಗಳನ್ನು ಕಂಡುಹಿಡಿದ್ವಿ. ನೆಕ್ಸ್ಟ್ ಇನ್ನೊಂದು ಬಾಹು ಉಳ್ಕೊಂಡಿದೆಯಲ್ಲ, ಯಾವುದದು ಪಿ ಆರ್. ಪಿ ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್. ನೋಡಿ ವಿದ್ಯಾರ್ಥಿಗಳು, ಇದು x1 y1, ಇದು x2 y2. ಸೊ ಅಲ್ಲಿಗೆ 7 - 5 ಹೋಲ್ ಸ್ಕ್ವೇರ್ ಪ್ಲಸ್ -2. ನಮ್ಮ ಸೂತ್ರದಲ್ಲಿರೋ ಮೈನಸ್ಸು ಮತ್ತೆ ಇಲ್ಲಿ -2 ಇದೆ, ಹಾಗಾಗಿ ಏನಾಗುತ್ತೆ -2 ಪ್ಲಸ್ ಆಗುತ್ತೆ, +2. ಸೊ ಹೋಲ್ ಸ್ಕ್ವೇರ್. ಅರ್ಥ ಆಯ್ತಲ್ಲ. ಸೊ ಅಲ್ಲಿಗೆ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 7 5 ಅಂದರೆ 2 ಸ್ಕ್ವೇರ್ ಪ್ಲಸ್ ಇಲ್ಲಿ -2 + 2 ಕ್ಯಾನ್ಸಲ್ ಆಗುತ್ತೆ, 0 ಬಂದ್ಬಿಡುತ್ತೆ. ಸೊ ಇಸ್ ಈಕ್ವಲ್ ಟು 2 4, 4ರ ವರ್ಗಮೂಲ 2. ಸೊ ಹಾಗಾಗಿ ಪಿ ಆರ್ ನ ಬೆಲೆ 2 ಅಂತ ಬಂತು. ಇದನ್ನ ಸಮೀಕರಣ 3 ಅಂತ ಹೇಳಿ ತೆಗೆದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಈಗ ಎಲ್ಲ ಸಮೀಕರಣಗಳನ್ನ ಹೋಲಿಕೆ ಮಾಡೋಣ. ಸಮೀಕರಣ 1 ಮತ್ತು 2 ಹಾಗೂ 3ರಿಂದ ನಾವಿಗೆ ಒಂದು ಕನ್ಕ್ಲೂಷನ್ಗೆ ಬರ್ತೀವಿ. ಏನ ನೋಡಿ, ಸಮೀಕರಣ 1 ಮತ್ತು 2 ನೋಡಿ √37 ಇದೆ. ಆದರೆ ಇಲ್ಲಿ 3ನೇ ಸಮೀಕರಣ ತಗೊಂಡ್ರೆ √37 ಇಲ್ಲ, ಏನಿದೆ 2 ಅಂತ ಇದೆ. ಇದರಿಂದ ನಾವು ಏನನ್ನ ತಿಳಿತೀವಿ, ನಮ್ಮ ಬಾಹುವಾಗಿರುವಂತಹ ಪಿ ಕ್ಯೂ ಅನ್ನೋದು ಪಿ ಆರ್ ಗೆ ಏನಾಗಿದೆ ಸಮನಾಗಿದೆ. ಹಾಗಾಗಿ ಪಿ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಆರ್. ನೋಡಿ, ಈ ಪಿ ಕ್ಯೂ ಬಾಹು ಕ್ಯೂ ಆರ್ ಬಾಹುಗೆ ಏನಾಗಿದೆ ಸಮನಾಗಿದೆ. ಹಾಗಾದ್ರೆ ಇದು ಏನನ್ನ ಸೂಚಿಸುತ್ತೆ ಹೇಳ್ಬೋದಲ್ಲ ನೀವೇ. ಯಾವುದಾದ್ರೂ ಒಂದು ತ್ರಿಭುಜದಲ್ಲಿ 2 ಬಾಹುಗಳು ಪರಸ್ಪರ ಸಮನಾಗಿದ್ರೆ ಅದನ್ನೇನಂತ ಕರಿತೀವಿ? ಓಕೆ, ವೆರಿ ಗುಡ್. ಸಮದ್ವಿಬಾಹು ತ್ರಿಭುಜ ಅಂತ ಹೇಳಿ ಕರೆಯಲ್ಪಡ್ತೀವಿ. ಹಾಗಾಗಿ ನಾವು ಒಂದು ಕನ್ಕ್ಲೂಷನ್ಗೆ ಬರ್ತೀವಿ. ಏನಂದ್ರೆ ವಿದ್ಯಾರ್ಥಿಗಳೇ, ಪಿ ಕ್ಯೂ ಆರ್ ಒಂದು ಸಮದ್ವಿಬಾಹು ತ್ರಿಭುಜವಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದೇ ಅಲ್ವಾ ನಾವು ಪ್ರೂವ್ ಮಾಡಬೇಕಾಗಿರೋದು. ಮತ್ತೆ ಅವು ಏನಾಗಿದೆ, ಎಲ್ಲ ಬಿಂದುಗಳು ನಮ್ಮ ಸಮದ್ವಿಬಾಹು ತ್ರಿಭುಜದ ಶೃಂಗ ಬಿಂದುಗಳಾಗಿದೆ ಅಂತ ಹೇಳ್ಬಿಟ್ಟು ನಾವು ದೂರದ ಸೂತ್ರವನ್ನು ಉಪಯೋಗಿಸೋದ್ರ ಮೂಲಕ ಈ ರೀತಿಯಾಗಿ ಪರಿಶೀಲಿಸ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ. ಇದನ್ನು ಕೂಡ ನಿಮಗೆ ಪ್ರೀವಿಯಸ್ ಎಕ್ಸಾಮ್ಸಲ್ಲೆಲ್ಲ ನಿಮಗೆ 3 ಮಾರ್ಕ್ಸಿಗೆ ಈ ಪ್ರಶ್ನೆಗಳನ್ನು ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಒಂದು 4-5 ಇಯರ್ಸಲ್ಲಿ ಈ ಪ್ರಶ್ನೆ ತುಂಬ ರಿಪೀಟ್ ಆಗಿದೆ. ಸೊ ಹಾಗಾಗಿ ಈ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಆಗಿದೆ. ಹಾಗಾದರೆ ಇದು ಆನ್ಸರ್ ಹೇಗೆ ಬಿಡಿಸ್ಬೇಕು ಅನ್ನೋದು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ವಿದ್ಯಾರ್ಥಿಗಳೇ, ಅಭ್ಯಾಸ 7.1 ನಾವು ಈಗ ಇದುವರೆಗೂ ಏನು ಮಾಡಿದ್ವಿ, ಅಭ್ಯಾಸ ಫಸ್ಟ್ ಮೇನಲ್ಲಿ 3 ಲೆಕ್ಕಗಳಲ್ಲಿ 1 ಲೆಕ್ಕ ಹೋಮ್ವರ್ಕ್ ಕೊಟ್ಟೆ. ಹಾಗೆಯೇ 2ನೇ ಲೆಕ್ಕವನ್ನು ನಿಮಗೆ ಬಿಡಿಸಿ ತೋರಿಸಿದ್ದೇನೆ. 3 ಮತ್ತು 4ನೇ ಲೆಕ್ಕವನ್ನು ಸ್ವವಿಸ್ತಾರವಾಗಿ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡೋದು ಅಂತ ಕೂಡ ಹೇಳಿಕೊಟ್ಟಿದ್ದೇನೆ. ಫಸ್ಟ್ ಮೇಲೆ ಕೊಟ್ಟಿರುವಂತಹ 1 ಲೆಕ್ಕ ಹಾಗೂ ಇದರ ಮುಂದಿನ ಲೆಕ್ಕ ಅಂದರೆ ಯಾವುದು 5 ಮತ್ತು 6ನೇ ಲೆಕ್ಕ, ಈ 2 ಲೆಕ್ಕಗಳನ್ನು ನೀವು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಮಾಡಬೇಕು ವಿದ್ಯಾರ್ಥಿಗಳೇ. ಹಾಗಾಗಿ ಇದರ ಮುಂದಿನ ಲೆಕ್ಕಗಳನ್ನು ಮುಂದಿನ ಅವಧಿಯಲ್ಲಿ ಅಂದರೆ ಪಾರ್ಟ್ 3 ನಾವು ನೋಡ್ತಾ ಹೋಗೋಣ. ಅಲ್ಲಿಯವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.